ಧರ್ಮದ ಹೆಸರಿನಲ್ಲಿ ದಾರಿ ತಪ್ಪಿಸುತ್ತಿರುವ ಮೋಹನ್ ಭಾಗವತ್ RSS ರಿಜಿಸ್ಟರ್ ಆದರೆ ಗಂಟೇನು ಹೋಗುತ್ತೆ ಸ್ವಾಮಿ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ನಮ್ಮ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ ಅಂತ ನಾವು ಶಾಲೆಗಳಲ್ಲಿ ಓದಿದ್ವಿ. ನೀವೊಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಟರೂ ಲೈಸೆನ್ಸ್ ಬೇಕು, ಒಂದು ಟ್ರಸ್ಟ್ ಮಾಡಿದ್ರು ರಿಜಿಸ್ಟರ್ ಮಾಡಿಸ್ಬೇಕು. ಅಷ್ಟೇ ಯಾಕೆ, ನಿಮ್ಮ ಬೈಕಿಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೂ ದಂಡ ಕಟ್ಟಬೇಕು. ಆದರೆ 100 ವರ್ಷಗಳ ಇತಿಹಾಸ ಇರುವ, ದೇಶಾದ್ಯಂತ ಲಕ್ಷಾಂತರ ಕಾರ್ಯಕರ್ತರಿರುವ, ಕೋಟ್ಯಂತರ ರೂಪಾಯಿ ಆಸ್ತಿ ಇರುವ ಒಂದು ಬೃಹತ್ ಸಂಘಟನೆಗೆ ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಯಾಕಿಲ್ಲ ಅಂತ ಯಾರಾದರೂ ಕೇಳಿದ್ರೆ ಏನಾಗಬಹುದು? ಇತ್ತೀಚೆಗೆ ರಾಜ್ಯದ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇದೇ ಪ್ರಶ್ನೆಯನ್ನು ಎತ್ತಿದ್ರು. RSS ಅನ್ನ ಮೊದಲು ರಿಜಿಸ್ಟರ್ ಮಾಡಿ ಅಂತ ಅವರು ಹೇಳಿದ್ದೇ ತಡ RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಂದ ಒಂದು ವಿಚಿತ್ರವಾದ ಮತ್ತು ಅಷ್ಟೇ ಅಪಾಯಕಾರಿಯಾದ ಉತ್ತರ ಬಂತು. ಭಾಗವತ್ ಹೇಳಿದ್ದು, ಹಿಂದೂ ಧರ್ಮ ಎಲ್ಲಾದರೂ ರಿಜಿಸ್ಟರ್ ಆಗಿದೆಯಾ? ಇಲ್ಲ ತಾನೆ. ಹಾಗೆಯೇ ನಾವು ಕೂಡ ಹಿಂದೂ ಸಮಾಜಕ್ಕಾಗಿ ಕೆಲಸ ಮಾಡುವವರು, ನಮಗೂ ಯಾವುದೇ ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗೆಳೆಯರೆ, ಮೇಲ್ನೋಟಕ್ಕೆ ಈ ಮಾತು ತುಂಬಾ ಭಾವುಕವಾಗಿ ಹೌದಲ್ವಾ ಅಂತ ಅನ್ನಿಸಬಹುದು. ಆದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ನಿಂತು ಯೋಚಿಸಿದರೆ ಇದೊಂದು ಅಪ್ಪಟ ದಾರಿ ತಪ್ಪಿಸುವ, ತರ್ಕವೇ ಇಲ್ಲದ ಮತ್ತು ದೇಶದ ಸಂವಿಧಾನವನ್ನ ಅಪಹಾಸ್ಯ ಮಾಡುವ ಹೇಳಿಕೆ ಅಂತ ಸ್ಪಷ್ಟವಾಗುತ್ತೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದನ್ನೇ ಎಳೆ ಎಳೆಯಾಗಿ ಬಿಡಿಸಿಡಲಿದ್ದೇವೆ. ಒಂದು ಧರ್ಮಕ್ಕೂ ಮತ್ತು ಒಂದು ಸಂಘಟನೆಗೂ ಇರುವ ವ್ಯತ್ಯಾಸವೇನು? ಹಿಂದೂ ಧರ್ಮ ನಿಜವಾಗ್ಲೂ ರಿಜಿಸ್ಟರ್ ಆಗಿಲ್ವೇ? ನಮ್ಮ ಸಂವಿಧಾನ ಈ ಬಗ್ಗೆ ಏನು ಹೇಳುತ್ತೆ? ಬನ್ನಿ ಶುರು ಮಾಡೋಣ. ಹಿಂದೂ ಧರ್ಮಕ್ಕೂ ಮತ್ತು RSSಗೂ ಇರುವ ವ್ಯತ್ಯಾಸ. ಮೊದಲನೇದಾಗಿ, ಭಾಗವತ್ ಅವರು ಮಾಡಿದ ಅತಿ ದೊಡ್ಡ ತಪ್ಪು ಅಂದ್ರೆ ಒಂದು ನಂಬಿಕೆಯನ್ನ, ಫೇತ್, ರಿಲಿಜಿಯನ್, ಒಂದು ಸಂಘಟನೆಯ ಅಂದ್ರೆ ಆರ್ಗನೈಸೇಷನ್ ಜೊತೆ ಒಂದೇ ತಕ್ಕಡಿಯಲ್ಲಿಟ್ಟು ತೂಗಿತು. ಧರ್ಮ ಅಂದ್ರೆ ಏನು? ಅದೊಂದು ನಂಬಿಕೆ. ಅದು ಮನುಷ್ಯನ ಅಂತಃಕರಣಕ್ಕೆ ಸಂಬಂಧಿಸಿದ್ದು. ನೀವು ಮನೆಯಲ್ಲಿ ಕೂತು ಪೂಜೆ ಮಾಡಬಹುದು, ದೇವಸ್ಥಾನಕ್ಕೆ ಹೋಗಬಹುದು, ಅಥವಾ ಪ್ರಕೃತಿಯನ್ನು ಆರಾಧಿಸಬಹುದು. ಇದಕ್ಕೆ ಸರ್ಕಾರದಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಆದರೆ RSS ಅನ್ನೋದು ಧರ್ಮವಲ್ಲ, ಅದೊಂದು ಭೌತಿಕವಾಗಿ ಅಸ್ತಿತ್ವದಲ್ಲಿರುವ ಸಂಘಟನೆ. ಒಂದು, ಸಂಘಟನೆಗೆ ಜನ ಬೇಕು ಅಂದ್ರೆ ಕಾರ್ಯಕರ್ತರು. ಎರಡನೇದು, ಸಂಘಟನೆಗೆ ದುಡ್ಡು ಬೇಕು ಅಂದ್ರೆ ದೇಣಿಗೆ, ನಿಧಿ. ಮೂರನೇದು, ಸಂಘಟನೆಗೆ ಜಾಗ ಬೇಕು, ಕಚೇರಿ, ಆಸ್ತಿ, ಕಟ್ಟಡಗಳು. ಯಾವಾಗ ಒಂದು ಗುಂಪು ಹಣಕಾಸಿನ ವ್ಯವಹಾರ ಮಾಡುತ್ತಿದೆಯೋ, ಜಾಗವನ್ನ ಖರೀದಿಸುತ್ತದೆಯೋ, ಅಲ್ಲಿ ಕಾನೂನು ಬರುತ್ತೆ. ಉದಾಹರಣೆಗೆ, ನಿಮ್ಮೂರಿನಲ್ಲಿ ಒಂದು ಗಣೇಶೋತ್ಸವ ಸಮಿತಿ ಅಥವಾ ಕನ್ನಡ ಯುವಕರ ಸಂಘ ಅಂತ ಮಾಡಿದ್ರೆ ಅದಕ್ಕೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಬೇಕು. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಆ ಸಂಘಟನೆಯ ಪದಾಧಿಕಾರಿಗಳು ಯಾರು, ಬೈಲ ಅಂದ್ರೆ ನಿಯಮಾವಳಿ ಏನು ಅಂತ ತೋರಿಸಿ ಸರ್ಕಾರದ ಕಾಯ್ದೆಯಡಿ ರಿಜಿಸ್ಟರ್ ಆಗಿರಲೇಬೇಕು. ಊರಿನ ಯುವಕರಿಗೊಂದು ಕಾನೂನು, ಇಡೀ ದೇಶವನ್ನು ನಿಯಂತ್ರಿಸಲು ನೋಡುವ RSSಗೆ ಇನ್ನೊಂದು ಕಾನೂನು. ಸ್ನೇಹಿತರೆ, ಹಿಂದೂ ಧರ್ಮ ಅನ್ನೋದು ಯಾವುದೇ ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿಲ್ಲ, ಯಾವುದೇ ಜಾಗವನ್ನು ತನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿಲ್ಲ. ಆದರೆ RSS ಹಾಗಲ್ಲ. ಅದಕ್ಕೆ ಸ್ವಂತ ಆಸ್ತಿಗಳಿವೆ, ಪ್ರಕಾಶನಗಳಿವೆ, ಶಾಲೆಗಳಿವೆ. ಹೀಗಿರುವಾಗ ಧರ್ಮ ರಿಜಿಸ್ಟರ್ ಆಗಿಲ್ಲ, ಹಾಗಾಗಿ ನಾವು ಆಗಲ್ಲ ಅನ್ನೋದು ಜಾಣ ಕುರುಡುತನವಲ್ಲದೆ ಮತ್ತೇನು? ಹಿಂದೂ ಧರ್ಮವನ್ನ ಸಂವಿಧಾನ ಗುರುತಿಸಿಲ್ವೇ? ಮೋಹನ್ ಭಾಗವತ್ ಅವರ ಮಾತಿನ ಅರ್ಥವೇನು ಗೊತ್ತಾ? ಹಿಂದೂ ಧರ್ಮಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ ಅನ್ನೋದು. ಇದು ಕೋಟ್ಯಂತರ ಹಿಂದೂಗಳಿಗೆ ಮಾಡಿದ ಬಹುದೊಡ್ಡ ಅವಮಾನ. ನಮ್ಮ ದೇಶದ ಸಂವಿಧಾನ ಜಗತ್ತಿನ ಅತಿ ಶ್ರೇಷ್ಠ ಕಾನೂನು ಗ್ರಂಥ. ಇದು ಧರ್ಮಗಳನ್ನು ಗಾಳಿಯಲ್ಲಿ ಬಿಟ್ಟಿಲ್ಲ, ಬದಲಾಗಿ ಅವುಗಳಿಗೆ ಸ್ಪಷ್ಟವಾದ ಚೌಕಟ್ಟನ್ನು ನೀಡಿದೆ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಹಿಂದೂ ಧರ್ಮ ಸೇರಿದಂತೆ ಅನೇಕ ಧರ್ಮಗಳನ್ನು ಉಲ್ಲೇಖಿಸಿದ್ದಾರೆ. ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಬರೆದ ಸಂವಿಧಾನದ 25ನೇ ವಿಧಿ ಪ್ರತಿಯೊಬ್ಬ ನಾಗರಿಕನಿಗೂ ತನಗೆ ಇಷ್ಟ ಬಂದ ಧರ್ಮವನ್ನು ಪಾಲಿಸುವ ಹಕ್ಕನ್ನು ಕೊಡುತ್ತೆ. 26ನೇ ವಿಧಿ ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟುವ ಹಕ್ಕನ್ನು ಕೊಡುತ್ತೆ. ಅಂದ್ರೆ ಸಂವಿಧಾನವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ ಮತ್ತು ಜೈನ ಧರ್ಮಗಳನ್ನು ಅಧಿಕೃತವಾಗಿ ಗುರುತಿಸಿದೆ. ಒಂದು ಧರ್ಮವನ್ನು ಸಂವಿಧಾನ ಗುರುತಿಸಿದ ಮೇಲೆ ಮತ್ತೆ ಅದಕ್ಕೆ ಪ್ರತ್ಯೇಕವಾದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡುವ ಅಗತ್ಯವೇ ಬರೋದಿಲ್ಲ. ಇದೊಂದು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್. ಇನ್ನು ಹಿಂದೂ ಧರ್ಮಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ ಅನ್ನುವರಿಗೆ ಈ ಕೆಲವು ಕಾಯ್ದೆಗಳ ಹೆಸರುಗಳನ್ನು ನೆನಪಿಸಬೇಕಿದೆ. ಹಿಂದೂ ವಿವಾಹ ಕಾಯ್ದೆ 1955,
ಹಿಂದೂ ಮ್ಯಾರೇಜ್ ಆಕ್ಟ್ ಅಂತೀವಿ. ಹಿಂದೂಗಳ ಮದುವೆ ಮತ್ತು ವಿಚ್ಛೇದನವನ್ನ ನಿಯಂತ್ರಿಸುವ ಕಾನೂನು ಇದು. ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956. ಹಿಂದೂ ಸಕ್ಸೇಷನ್ ಆಕ್ಟ್, ಅಪ್ಪ ಅಮ್ಮನ ಆಸ್ತಿ ಮಕ್ಕಳಿಗೆ ಹೇಗೆ ಸೇರಬೇಕು ಅಂತ ನಿರ್ಧರಿಸುವ ಕಾನೂನು ಇದು. ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ 1956. ಹಿಂದೂ ಅಡಾಪ್ಷನ್ ಮತ್ತು ಮೇಂಟೆನೆನ್ಸ್ ಆಕ್ಟ್. ನೋಡಿ ಗೆಳೆಯರೆ, ಹಿಂದೂಗಳ ವೈಯಕ್ತಿಕ ಬದುಕನ್ನು ನಿಯಂತ್ರಿಸಲು, ಅವರ ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನದ ಅಡಿಯಲ್ಲಿ ಇಷ್ಟೆಲ್ಲ ಸ್ಪಷ್ಟವಾದ ಕಾಯ್ದೆಗಳಿವೆ. ಆದರೆ ಹಿಂದೂ ಧರ್ಮವು ಸಂವಿಧಾನದ ಅಡಿಯಲ್ಲಿ ಸಂಪೂರ್ಣವಾಗಿ ಮಾನ್ಯತೆ ಪಡೆದಿದೆ. ಹೀಗಿರುವಾಗ ಹಿಂದೂ ಧರ್ಮ ನೋಂದಣಿಯಾಗಿಲ್ಲ ಅಂತ ಹೇಳಿ ತಮ್ಮ NGO ಅನ್ನು ರಕ್ಷಿಸಿಕೊಳ್ಳಲು ನೋಡುವ ತಂತ್ರ ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಭಾಗವತ್ ಅವರ ಮಾತನ್ನ ಒಪ್ಪಿಕೊಳ್ಳೋದಾದ್ರೆ, ಯಾರು ಬೇಕಾದರೂ ನಾಳೆ ಬೆಳಿಗ್ಗೆ ಎದ್ದು ನಾನು ಹೊಸ ಧರ್ಮ ಸ್ಥಾಪಿಸಿದ್ದೇನೆ, ನಾನು ಯಾರಿಗೂ ಲೆಕ್ಕ ಕೊಡಲ್ಲ ಅಂತ ಹೇಳ್ಬೋದಾ? ಖಂಡಿತ ಸಾಧ್ಯವಿಲ್ಲ ಸ್ನೇಹಿತರೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ನಡೀತು. 12ನೇ ಶತಮಾನದ ಬಸವಾದಿ ಶರಣರ ತತ್ವಗಳ ಆಧಾರದ ಮೇಲೆ ನಮಗೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಡಿ ಅಂತ ಲಕ್ಷಾಂತರ ಜನ ಬೀದಿಗಿಳಿದ್ರು. ಆಗ ಏನಾಯ್ತು? ರಾಜ್ಯ ಸರ್ಕಾರ ಸುಮ್ಮನೆ ಆಯ್ತು ನೀವು ಪ್ರತ್ಯೇಕ ಧರ್ಮ ಅಂತ ಘೋಷಣೆ ಮಾಡಿಬಿಡ್ತಾ? ಇಲ್ಲ, ಅದಕ್ಕೊಂದು ಸಾಂವಿಧಾನಿಕ ಪ್ರಕ್ರಿಯೆ ಇದೆ. ರಾಜ್ಯ ಸರ್ಕಾರ ತಜ್ಞರ ಸಮಿತಿಯನ್ನು ರಚಿಸಿತು. ಆ ಸಮಿತಿ ವರದಿ ಕೊಟ್ಟ ಮೇಲೆ ರಾಜ್ಯದ ಸಚಿವ ಸಂಪುಟ ಅಂದರೆ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡು ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ಕೇಂದ್ರ ಸರ್ಕಾರ, ಅಲ್ಪಸಂಖ್ಯಾತ ಆಯೋಗ, ಜನಗಣತಿಯ ನಿಯಮಗಳು, ಗೃಹ ಸಚಿವಾಲಯ, ಹೀಗೆ 10 ಪ್ರಕ್ರಿಯೆಗಳ ಮೂಲಕ ಹಾದು ಹೋಗಬೇಕು. ಇವತ್ತಿಗೂ ಕೇಂದ್ರ ಸರ್ಕಾರ ಲಿಂಗಾಯತವನ್ನ ಪ್ರತ್ಯೇಕ ಧರ್ಮ ಅಂತ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಹೊರಡಿಸಿಲ್ಲ. ಯೋಚನೆ ಮಾಡಿ, 900 ವರ್ಷಗಳ ಇತಿಹಾಸ, ಕೋಟ್ಯಂತರ ಅನುಯಾಯಿಗಳು ಇರುವ ಒಂದು ವ್ಯವಸ್ಥೆಗೆ ಸಂವಿಧಾನದ ಅಡಿಯಲ್ಲಿ ಮಾನ್ಯತೆ ಪಡೆಯಲು ಇಷ್ಟೆಲ್ಲ ಕಷ್ಟಪಡಬೇಕಿರುವಾಗ ಒಂದು ಸಂಘಟನೆ ನಮ್ಮದು ಸ್ವತಂತ್ರ ಅಸ್ತಿತ್ವ, ನಾವು ಸರ್ಕಾರದ ಯಾವ ರಿಜಿಸ್ಟ್ರೇಷನ್ಗೂ ಒಳಪಡುವುದಿಲ್ಲ ಅಂತ ಹೇಳೋದು ಸಂವಿಧಾನದ ವ್ಯವಸ್ಥೆಯನ್ನು ಧಿಕ್ಕರಿಸಿದಂತೆ ಅಲ್ವೇ ಸ್ನೇಹಿತರೆ? ರಿಜಿಸ್ಟ್ರೇಷನ್ ಇಲ್ಲದಿದ್ದರೆ ಏನಾಗುತ್ತೆ? ಸರಿ, ಒಂದು ವಾದಕ್ಕೆ RSS ರಿಜಿಸ್ಟರ್ ಆಗದೆ ಹಾಗೆ ಉಳಿತು ಅಂದ್ಕೊಳ್ಳೋಣ. ಇದರಿಂದ ದೇಶಕ್ಕೆ ಏನಾದರೂ ತೊಂದರೆ ಇದೆಯಾ? 100ಕ್ಕೆ 100 ಇದೆ. 100ಕ್ಕೆ 100% ಇದೆ. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿಯೇ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ, ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ. ಭಾರತದಲ್ಲಿ ಯಾವುದೇ ಟ್ರಸ್ಟ್, ಸೊಸೈಟಿ ಅಥವಾ NGO ಇದ್ರೆ ಅವು ಸಂಘಗಳ ನೋಂದಣಿ ಕಾಯ್ದೆ 1860, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860 ಅಥವಾ ಟ್ರಸ್ಟ್ ಕಾಯ್ದೆಯ ಅಡಿ ರಿಜಿಸ್ಟರ್ ಆಗಿರಲೇಬೇಕು. ಯಾಕೆ? ಅವರಿಗೆ ಬರುವ ಫಂಡ್ ಅಂದರೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ವಿದೇಶದಿಂದ ಏನಾದರೂ ಫಂಡಿಂಗ್ ಬರ್ತಾ ಇದೆಯಾ? ಬಂದ ದುಡ್ಡಿಗೆ ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರಾ? ಆಸ್ತಿಗಳನ್ನು ಯಾರ ಹೆಸರಿನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ? ಈ ಎಲ್ಲದಕ್ಕೂ ಆಡಿಟ್ ಆಗಬೇಕು. ಲೆಕ್ಕ ಪತ್ರವನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಆದರೆ ರಿಜಿಸ್ಟರ್ ಆಗದೆ ಇರೋ ಒಂದು ಸಂಸ್ಥೆಗೆ ಯಾರ ನಿಯಂತ್ರಣವೂ ಇರೋದಿಲ್ಲ. ಒಂದು ವೇಳೆ ಅಲ್ಲಿ ಏನಾದರೂ ಅಕ್ರಮಗಳು ನಡೆದರೆ, ಕಪ್ಪಣದ ವಹಿವಾಟು ನಡೆದರೆ ಅದನ್ನು ಕೇಳುವ ಹಕ್ಕು ಸರ್ಕಾರಕ್ಕಾಗಲಿ ತನಿಖಾ ಸಂಸ್ಥೆಗಳಿಗಾಗಲಿ ಇರೋದಿಲ್ಲ. ಯಾಕಂದರೆ ಕಾಗದದ ಮೇಲೆ ಆ ಸಂಸ್ಥೆಯ ಅಸ್ತಿತ್ವವೇ ಇರೋದಿಲ್ಲ. ಇದು ಎಂಥ ಅಪಾಯಕಾರಿ ಪರಿಸ್ಥಿತಿ ನೋಡಿ. ಒಂದು ಕಡೆ ರಾಷ್ಟ್ರಭಕ್ತಿಯ ಪಾಠ ಮಾಡುವವರು ದೇಶದ ಕಾನೂನನ್ನು ಪಾಲಿಸಲು ಮಾತ್ರ ಹಿಂದೇಟಾಗ್ತಾರೆ. ನಾವು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕುವ ವ್ಯವಸ್ಥೆ, ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ದೇಶದ ರಾಜಕೀಯವನ್ನೇ ನಿಯಂತ್ರಿಸುವ ಒಂದು ಸಂಸ್ಥೆಗೆ ಮಾತ್ರ ನೀವು ರಿಜಿಸ್ಟರ್ ಆಗದಿದ್ರೂ ಪರವಾಗಿಲ್ಲ ಅಂತ ಹೇಳುತ್ತಾ ಕೂತಿದೆ. ಗೆಳೆಯರೆ, ನಾವು ಕೇವಲ ಭಾವುಕ ಮಾತುಗಳಿಗೆ ಮರುಳಾಗಬಾರದು. ನಾವು ಹಿಂದೂ ಧರ್ಮದ ರಕ್ಷಕರು, ಹಾಗಾಗಿ ನಾವು ಕಾನೂನಿಗೆ ಅತೀತರು ಅನ್ನುವ ಮನಸ್ಥಿತಿ ಪ್ರಜಾಪ್ರಭುತ್ವಕ್ಕೆ ಮಾರಕ. ಸಂವಿಧಾನವನ್ನು ಬರೆಯುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು. ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ, ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಅವನು ದೇಶದ ಕಾನೂನಿಗಿಂತ ದೊಡ್ಡವನಲ್ಲ. ಇದು ಸಂಘಟನೆಗಳಿಗೂ ಅನ್ವಯಿಸುತ್ತೆ. ಮೋಹನ್ ಭಾಗವತ್ ಅವರಂತಹ ಹಿರಿಯರು ಕನಿಷ್ಠ ಸಾಂವಿಧಾನಿಕ ಜ್ಞಾನವನ್ನು ಅಳವಡಿಸಿಕೊಳ್ಬೇಕಿದೆ. ಅಥವಾ ಅವರಿಗೆ ಆ ಜ್ಞಾನ ಇದ್ದು ಜನರ ತಲೆಗೆ ಹುಳ ಬಿಡುವ ತಂತ್ರವನ್ನು ಮಾಡ್ತಿದ್ರೆ ನಾವು ಎಚ್ಚೆತ್ತುಕೊಳ್ಳಬೇಕಿದೆ ಸ್ನೇಹಿತರೆ. ದೇಶ ನಡೆಯೋದು ಭಾವನೆಗಳಿಂದಲ್ಲ, ಸಂವಿಧಾನದಿಂದ. ಧರ್ಮ ಮತ್ತು ಸಂಘಟನೆಯ ನಡುವಿನ ಈ ಗೆರೆಯನ್ನ ನಾವು ಅಳಿಸಿ ಹಾಕಿದ್ರೆ ಮುಂದೆ ಊರಿಗೊಂದು ಸಂಘಟನೆ ಹುಟ್ಕೊಂಡು ನಾವೇ ಒಂದು ಧರ್ಮ, ನಾವು ಯಾರಿಗೂ ಲೆಕ್ಕ ಕೊಡಲ್ಲ ಅಂತ ನಿಂತರೆ ದೇಶದ ಗತಿ ಏನಾಗಬಹುದು? ಯೋಚನೆ ಮಾಡಿ.
ನಮ್ಮ ಪ್ರಶ್ನೆ ಇಷ್ಟೇ, ನೀವು ದೇಶದ ಒಳಿತಿಗಾಗಿ ಕೆಲಸ ಮಾಡ್ತಿರೋದೇ ಹೌದಾದರೆ ಪಾರದರ್ಶಕವಾಗಿರಲು, ದೇಶದ ಕಾನೂನಿಗೆ ತಲೆಬಾಗಿ ರಿಜಿಸ್ಟರ್ ಆಗಲು ನಿಮಗಿರುವ ಭಯವಾದರೂ ಏನು? ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ಕೇವಲ ಒಂದು ರಾಜಕೀಯ ಚರ್ಚೆ ಅಲ್ಲ, ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳುವ ಹೋರಾಟ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.